ದುಡ್ಡಿದ್ರೆ ಎಲ್ಲ ದುನಿಯಾ, ಕೆಲಸ ಇಲ್ಲದಿದ್ದರೆ ಏನೂ ಇಲ್ಲ. ಅಬಕಾರಿ ಇಲಾಖೆಯ ಭ್ರಷ್ಟ ಕುಳಗಳ ಮುಖವಾಡ ಬಯಲಾಗಿದ್ದು ಅಧಿಕಾರಿ ರವಿಶಂಕರ್ ಸಸ್ಪೆಂಡ್ ಆಗಿದ್ದಾನೆ. ಏನದು ದುಡ್ಡಿಗಾಗಿ ನಡೆದಂಥ ಕರ್ಮಕಾಂಡ ನೋಡಿ, ಒಂದು ಸ್ಪೆಷಲ್ ರಿಪೋರ್ಟ್. ಒಳ್ಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ. ಲಕ್ಷ ಲಕ್ಷ ಕೊಟ್ರೆ ಮಾತ್ರವಂತೆ ಬಾರ್ ಲೈಸೆನ್ಸ್. ರಾಜ್ಯದಲ್ಲಿ ಲಂಚಾವತಾರ ತಾಂಡವವಾಡ್ತಿದೆ. ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಕರ್ಮಕಾಂಡ ಬಟಾ ಬಯಲಾಗಿದೆ. ಲಕ್ಷ ಲಕ್ಷ ಲಂಚ ಕೊಟ್ರೆ ಮಾತ್ರ ಬಾರ್ ಲೈಸೆನ್ಸ್, ಇಲ್ಲದೆ ಇದ್ರೆ ನೋ ಚಾನ್ಸ್. ಅವರು ಹೇಳಿದ್ರು ಸರ್ 4 ಕೊಟ್ಟು ಅಂತ ಹೇಳಿದ್ರು ಸರ್. ಅಲ್ಲಿಂದ ಫೋನ್ ಲಂಚ ಕೊಡದಿದ್ರೆ ದಾಖಲೆ ಸರಿ ಇದ್ರೂ ಅರ್ಜಿ ತಿರಸ್ಕೃತ ಆಗುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಾರ್ ಲೈಸೆನ್ಸ್ ಪಡೆಯಲು ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೂ ಹಣ ಇಳಿಸಬೇಕು ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತ ಮಂಡ್ಯದ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಲೈಸೆನ್ಸ್ಗೆ 20 ಲಕ್ಷ ಡಿಮ್ಯಾಂಡ್. ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರು. ನಾನು ಹೇಳಿದ್ನಲ್ಲ ಸರ್, ನನ್ನ ಸಾಹೇಬ್ರಿಗೆ ಹೇಳಿದೆ 2 ಕೊಡ್ತೀನಿ, ಮಾಡಿಕೊಟ್ಬಿಡಿ ಸರ್, ಮಿಕ್ಕದ್ದು ನಾನು ನೋಡ್ಕೊಳ್ತೀನಿ ಅಂತ. ಯಾಕೆ ಅಂತಂದರೆ ನಾನು ಈಗ ಈ ಫೀಲ್ಡ್ಗೆ ಹೊಸಬ. ಬಟ್ ಏನೋ ಅಂತಂದರೆ ಇನ್ನೊಂದು ಅವ್ರು ಬರ್ದೇ ಹೋಗಿದ್ರೆ ನಾವು ಅವ್ರ ತಕರಾರು ಮಾಡಿದ್ರೆ ನಾವು ಅವಾಗಲೇ ಬಿಟ್ಬಿಟ್ಟು ಹೊಂಟೋಗ್ಬಿಡುವ, ಬೇಡ ಅಂತ ತಂದ್ಬಿಟ್ಟು ಇನ್ನೊಂದು ಆಗ್ತಿತ್ತಲ್ಲ. ಕೇಳಿದ್ರಲ್ಲ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಪಡೆಯಲು ಎಷ್ಟೆಲ್ಲ ಪರದಾಡಬೇಕು. ಆದ್ರೆ ಲಂಚ ಕೊಡದಿದ್ದಕ್ಕೆ ಅಧಿಕಾರಿಗಳು 4 ಬಾರಿಯೂ ಅರ್ಜಿ ವಜಾ ಮಾಡಿದ್ದಾರೆ ಎಂದು ಪುನೀತ್ ಲೋಕಾಯುಕ್ತಕ್ಕೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಡಿಸಿ ಭೇಟಿಯಾಗಕ್ಕೆ ಡಿಸಿ ಹತ್ರ ಹೋದೆ. ಡಿಸಿ ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದ್ರು. ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಆ ನಂತರ ಇವರು ರೇಂಜ್ ಇನ್ಸ್ಪೆಕ್ಟರ್ ಏಕ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, ಡಿಸಿ ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ವಿಡಿಯೋ ಸಾಕ್ಷಿಯಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಅಲ್ಲದೆ ನಮಗೆ ಮೃಷ್ಟಾನ್ನ ಬೇಡ, ಗೃಹಲಕ್ಷ್ಮಿ ಆದ್ರೂ ಕೊಡು, ಅಧೀನ ಅಧಿಕಾರಿಗಳು ಸಿಬ್ಬಂದಿಗೂ ಕೊಡಬೇಕು ಅಂತ ಹೇಳಿದ್ದಾರೆ ಎಂದು ಪುನೀತ್ ನೀಡಿದ ದೂರಿನಲ್ಲಿದೆ. ಲಾಂಗ್ ಲೀವ್ನಲ್ಲಿ ತೆರಳಿದ ಅಬಕಾರಿ ಡಿಸಿ ಡಿಸೆಂಬರ್ 2ನೇ ತಾರೀಕಿನವರೆಗೂ ರಜಾ ಹಾಕಿ ಎಸ್ಕೇಪ್. ಲೋಕಾದಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಅಬಕಾರಿ ಡಿಸಿ ರವಿಶಂಕರ್ ಲಾಂಗ್ ಲೀವ್ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ರವಿಶಂಕರ್ಗೆ ಕರೆ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಕೆಲವು ಆಡಿಯೋ ವಿಡಿಯೋಗಳು ಚಾನಲ್ದಲ್ಲಿ ತಾವು ತೋರಿಸಿದ್ ನೋಡಿದ್ದೀನಿ. ಅವರು ಕೆಲವು ವಿಷಯಗಳನ್ನ ಮಾತಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ JC-ನಲ್ಲಿ ನೋಡ್ಲಿಕ್ಕೆ ಕಳಿಸಿದ್ದೀನಿ ಏನೇನು ನಡೆದಿದೆ ಏನಿಲ್ಲ ಅಂತಕ್ಕಂಥ. JC ರಿಪೋರ್ಟ್ ಬಂದ ತಕ್ಷಣ ಕ್ರಮ ಕೈಗೊಳ್ತಿದ್ದೀನಿ, ಇಮಿಡಿಯೇಟ್ ಇವತ್ತೇ. ಇದೆಲ್ಲ ನೋಡಿದ್ರೆ ದೂರುದಾರ ಪುನೀತ್ ಆರೋಪಗಳು ಸತ್ಯವಾ, ಭಯದಿಂದ ರಜಾ ಹಾಕಿದ್ರ ಅಬಕಾರಿ ಡಿಸಿ ರವಿಶಂಕರ್ ಅನ್ನೋ ಅನುಮಾನ ಶುರುವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ದುಡ್ಡಿದ್ರೆ ಎಲ್ಲ ದುನಿಯಾ, ಕೆಲಸ ಇಲ್ಲದಿದ್ದರೆ ಏನೂ ಇಲ್ಲ. ಅಬಕಾರಿ ಇಲಾಖೆಯ ಭ್ರಷ್ಟ ಕುಳಗಳ ಮುಖವಾಡ ಬಯಲಾಗಿದ್ದು ಅಧಿಕಾರಿ ರವಿಶಂಕರ್ ಸಸ್ಪೆಂಡ್ ಆಗಿದ್ದಾನೆ. ಏನದು ದುಡ್ಡಿಗಾಗಿ ನಡೆದಂಥ ಕರ್ಮಕಾಂಡ ನೋಡಿ, ಒಂದು ಸ್ಪೆಷಲ್ ರಿಪೋರ್ಟ್. ಒಳ್ಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ. ಲಕ್ಷ ಲಕ್ಷ ಕೊಟ್ರೆ ಮಾತ್ರವಂತೆ ಬಾರ್ ಲೈಸೆನ್ಸ್. ರಾಜ್ಯದಲ್ಲಿ ಲಂಚಾವತಾರ ತಾಂಡವವಾಡ್ತಿದೆ. ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಕರ್ಮಕಾಂಡ ಬಟಾ ಬಯಲಾಗಿದೆ. ಲಕ್ಷ ಲಕ್ಷ ಲಂಚ ಕೊಟ್ರೆ ಮಾತ್ರ ಬಾರ್ ಲೈಸೆನ್ಸ್, ಇಲ್ಲದೆ ಇದ್ರೆ ನೋ ಚಾನ್ಸ್. ಅವರು ಹೇಳಿದ್ರು ಸರ್ 4 ಕೊಟ್ಟು ಅಂತ ಹೇಳಿದ್ರು ಸರ್. ಅಲ್ಲಿಂದ ಫೋನ್ ಲಂಚ ಕೊಡದಿದ್ರೆ ದಾಖಲೆ ಸರಿ ಇದ್ರೂ ಅರ್ಜಿ ತಿರಸ್ಕೃತ ಆಗುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಾರ್ ಲೈಸೆನ್ಸ್ ಪಡೆಯಲು ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೂ ಹಣ ಇಳಿಸಬೇಕು ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತ ಮಂಡ್ಯದ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಲೈಸೆನ್ಸ್ಗೆ 20 ಲಕ್ಷ ಡಿಮ್ಯಾಂಡ್. ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರು. ನಾನು ಹೇಳಿದ್ನಲ್ಲ ಸರ್, ನನ್ನ ಸಾಹೇಬ್ರಿಗೆ ಹೇಳಿದೆ 2 ಕೊಡ್ತೀನಿ, ಮಾಡಿಕೊಟ್ಬಿಡಿ ಸರ್, ಮಿಕ್ಕದ್ದು ನಾನು ನೋಡ್ಕೊಳ್ತೀನಿ ಅಂತ.
ಯಾಕೆ ಅಂತಂದ್ರೆ ನಾನು ಈಗ ಈ ಫೀಲ್ಡ್ಗೆ ಹೊಸಬ. ಬಟ್ ಏನು ಅಂತಂದ್ರೆ ಇನ್ನೊಂದು ಅವ್ರು ಬರ್ದೇ ಹೋಗಿದ್ರೆ ನಾವು ಅವ್ರ ತಕರಾರು ಮಾಡ್ದೆ ಹೋಗಿದ್ರೆ ನಾವು ಅವಾಗಲೇ ಬಿಟ್ಬಿಟ್ಟು ಹೊಂಟೋಗ್ಬಿಡುವ, ಬೇಡ ಅಂತ ತಂದ್ಬಿಟ್ಟು ಇನ್ನೊಂದು ಆಗ್ತಿತ್ತಲ್ಲ. ಕೇಳಿದ್ರಲ್ಲ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಪಡೆಯಲು ಎಷ್ಟೆಲ್ಲ ಪರದಾಡಬೇಕು. ಆದ್ರೆ ಲಂಚ ಕೊಡದಿದ್ದಕ್ಕೆ ಅಧಿಕಾರಿಗಳು 4 ಬಾರಿಯೂ ಅರ್ಜಿ ವಜಾ ಮಾಡಿದ್ದಾರೆ ಎಂದು ಪುನೀತ್ ಲೋಕಾಯುಕ್ತಕ್ಕೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಡಿಸಿ ಭೇಟಿ ಆಗಿ ಡಿಸಿ ಹತ್ರ ಹೋದೆ. ಡಿಸಿ ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದ್ರು. ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಆ ನಂತರ ಇವರು ರೇಂಜ್ ಇನ್ಸ್ಪೆಕ್ಟರ್ ಏಕಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ವಿಡಿಯೋ ಸಾಕ್ಷಿಯಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಅಲ್ಲದೆ ನಮಗೆ ಮೃಷ್ಟಾನ್ನ ಬೇಡ, ಗೃಹಲಕ್ಷ್ಮಿ ಆದ್ರೂ ಕೊಡು, ಅಧೀನ ಅಧಿಕಾರಿಗಳು ಸಿಬ್ಬಂದಿಗೂ ಕೊಡಬೇಕು ಅಂತ ಹೇಳಿದ್ದಾರೆ ಎಂದು ಪುನೀತ್ ನೀಡಿದ ದೂರಿನಲ್ಲಿದೆ. ಲಾಂಗ್ ಲೀವ್ನಲ್ಲಿ ತೆರಳಿದ ಅಬಕಾರಿ DC. ಡಿಸೆಂಬರ್ 2ನೇ ತಾರೀಕಿನವರೆಗೂ ರಜಾ ಹಾಕಿ ಎಸ್ಕೇಪ್. ಲೋಕಾದಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಅಬಕಾರಿ DC ರವಿಶಂಕರ್ ಲಾಂಗ್ ಲೀವ್ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ರವಿಶಂಕರ್ಗೆ ಕರೆ ಮಾಡಿದ್ರೂ ಪಿಕ್ ಮಾಡ್ತಿಲ್ಲ. ಕೆಲವು ಆಡಿಯೋ ವಿಡಿಯೋಗಳು ಚಾನಲ್ದಲ್ಲಿ ತಾವು ತೋರಿಸಿದ್ದು ನೋಡಿದ್ದೀನಿ. ಅವರು ಕೆಲವು ವಿಷಯಗಳನ್ನ ಮಾತಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ JC-ನಲ್ಲಿ ನೋಡ್ಲಿಕ್ಕೆ ಕಳಿಸಿದ್ದೀನಿ ಏನೇನು ನಡೆದಿದೆ ಏನಿಲ್ಲ ಅಂತಕ್ಕಂಥ. JC ರಿಪೋರ್ಟ್ ಬಂದ ತಕ್ಷಣ ಕ್ರಮ ಕೈಗೊಳ್ತಿದ್ದೀನಿ, ಇಮಿಡಿಯೇಟ್ ಇವತ್ತೇ. ಇದೆಲ್ಲ ನೋಡಿದ್ರೆ ದೂರುದಾರ ಪುನೀತ್ ಆರೋಪಗಳು ಸತ್ಯವಾ, ಭಯದಿಂದ ರಜಾ ಹಾಕಿದ್ರ ಅಬಕಾರಿ DC ರವಿಶಂಕರ್ ಅನ್ನೋ ಅನುಮಾನ ಶುರುವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ದುಡ್ಡಿದ್ರೆ ಎಲ್ಲ ದುನಿಯಾ, ಕೆಲಸ ಇಲ್ಲದಿದ್ದರೆ ಏನೂ ಇಲ್ಲ. ಅಬಕಾರಿ ಇಲಾಖೆಯ ಭ್ರಷ್ಟಕುಳಗಳ ಮುಖವಾಡ ಬಯಲಾಗಿದ್ದು ಅಧಿಕಾರಿ ರವಿಶಂಕರ್ ಸಸ್ಪೆಂಡ್ ಆಗಿದ್ದಾನೆ. ಏನದು ದುಡ್ಡಿಗಾಗಿ ನಡೆದಂಥ ಕರ್ಮಕಾಂಡ ನೋಡಿ, ಒಂದು ಸ್ಪೆಷಲ್ ರಿಪೋರ್ಟ್. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ. ಲಕ್ಷ ಲಕ್ಷ ಕೊಟ್ರೆ ಮಾತ್ರವಂತೆ ಬಾರ್ ಲೈಸೆನ್ಸ್. ರಾಜ್ಯದಲ್ಲಿ ಲಂಚಾವತಾರ ತಾಂಡವವಾಡ್ತಿದೆ. ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಕರ್ಮಕಾಂಡ ಬಟಾ ಬಯಲಾಗಿದೆ. ಲಕ್ಷ ಲಕ್ಷ ಲಂಚ ಕೊಟ್ರೆ ಮಾತ್ರ ಬಾರ್ ಲೈಸೆನ್ಸ್, ಇಲ್ಲದೆ ಇದ್ರೆ ನೋ ಚಾನ್ಸ್. ಅವರು ಹೇಳಿದ್ರು ಸರ್ 4 ಕೊಟ್ಟು ಅಂತ ಹೇಳಿದ್ರು ಸರ್. ಅಲ್ಲಿಂದ ಲಂಚ ಕೊಡದಿದ್ರೆ ದಾಖಲೆ ಸರಿ ಇದ್ರೂ ಅರ್ಜಿ ತಿರಸ್ಕೃತ ಆಗುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಾರ್ ಲೈಸೆನ್ಸ್ ಪಡೆಯಲು ಅಬಕಾರಿ DC ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೂ ಹಣ ಇಳಿಸಬೇಕು ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತ ಮಂಡ್ಯದ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಲೈಸೆನ್ಸ್ಗೆ 20 ಲಕ್ಷ ಡಿಮ್ಯಾಂಡ್. ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರು. ನಾನು ಹೇಳಿದ್ನಲ್ಲ ಸರ್, ನನ್ನ ಸಾಹೇಬ್ರಿಗೆ ಹೇಳಿದೆ 2 ಕೊಡ್ತೀನಿ ಮಾಡಿಕೊಟ್ಬಿಡಿ ಸರ್, ಮಿಕ್ಕದ್ದು ನಾನು ನೋಡ್ಕೊಳ್ತೀನಿ ಅಂತ. ಯಾಕೆ ಅಂತಂದ್ರೆ ನಾನು ಈಗ ಈ ಫೀಲ್ಡ್ಗೆ ಹೊಸಬ. ಬಟ್ ಏನು ಅಂತಂದ್ರೆ ಇನ್ನೊಂದು ಅವ್ರು ಬರ್ದೇ ಹೋಗಿದ್ರೆ ನಾವು ಅವ್ರ ತಕರಾರು ಮಾಡ್ದೆ ಹೋಗಿದ್ರೆ ನಾವು ಅವಾಗಲೇ ಬಿಟ್ಬಿಟ್ಟು ಹೊಂಟೋಗ್ಬಿಡುವ, ಬೇಡ ಅಂತ ತಂದ್ಬಿಟ್ಟು ಇನ್ನೊಂದು ಆಗ್ತಿತ್ತಲ್ಲ. ಕೇಳಿದ್ರಲ್ಲ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಪಡೆಯಲು ಎಷ್ಟೆಲ್ಲ ಪರದಾಡಬೇಕು. ಆದ್ರೆ ಲಂಚ ಕೊಡದಿದ್ದಕ್ಕೆ ಅಧಿಕಾರಿಗಳು 4 ಬಾರಿಯೂ ಅರ್ಜಿ ವಜಾ ಮಾಡಿದ್ದಾರೆ ಎಂದು ಪುನೀತ್ ಲೋಕಾಯುಕ್ತಕ್ಕೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. DC ಭೇಟಿ ಆಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದ್ರು. ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಆ ನಂತರ ಇವರು ರೇಂಜ್ ಇನ್ಸ್ಪೆಕ್ಟರ್ ಏಕಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ವಿಡಿಯೋ ಸಾಕ್ಷಿಯಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಅಲ್ಲದೆ ನಮಗೆ ಮೃಷ್ಟಾನ್ನ ಬೇಡ, ಗೃಹಲಕ್ಷ್ಮಿ ಆದ್ರೂ ಕೊಡು, ಅಧೀನ ಅಧಿಕಾರಿಗಳು ಸಿಬ್ಬಂದಿಗೂ ಕೊಡಬೇಕು ಅಂತ ಹೇಳಿದ್ದಾರೆ ಎಂದು ಪುನೀತ್ ನೀಡಿದ ದೂರಿನಲ್ಲಿದೆ. ಲಾಂಗ್ ಲೀವ್ನಲ್ಲಿ ತೆರಳಿದ ಅಬಕಾರಿ DC. ಡಿಸೆಂಬರ್ 2ನೇ ತಾರೀಕಿನವರೆಗೂ ರಜಾ ಹಾಕಿ ಎಸ್ಕೇಪ್. ಲೋಕಾದಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಅಬಕಾರಿ DC ರವಿಶಂಕರ್ ಲಾಂಗ್ ಲೀವ್ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ರವಿಶಂಕರ್ಗೆ ಕರೆ ಮಾಡಿದ್ರೂ ಪಿಕ್ ಮಾಡ್ತಿಲ್ಲ. ಕೆಲವು ಆಡಿಯೋ ವಿಡಿಯೋಗಳು ಚಾನಲ್ದಲ್ಲಿ ತಾವು ತೋರಿಸಿದ್ದು ನೋಡಿದ್ದೀನಿ. ಅವರು ಕೆಲವು ವಿಷಯಗಳನ್ನ ಮಾತಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ
ನಲ್ಲಿ ನೋಡ್ಲಿಕ್ಕೆ ಕಳಿಸಿದ್ದೀನಿ ಏನೇನು ನಡೆದಿದೆ ಏನಿಲ್ಲ ಅಂತಕ್ಕಂಥ JC ರಿಪೋರ್ಟ್ ಬಂದ ತಕ್ಷಣ ಕ್ರಮ ಕೈಗೊಳ್ತಿದ್ದೀನಿ ಇಮಿಡಿಯೇಟ್ ಇವತ್ತೇ. ಇದೆಲ್ಲ ನೋಡಿದ್ರೆ ದೂರುದಾರ ಪುನೀತ್ ಆರೋಪಗಳು ಸತ್ಯವಾ, ಭಯದಿಂದ ರಜಾ ಹಾಕಿದ್ರ ಅಬಕಾರಿ DC ರವಿಶಂಕರ್ ಅನ್ನೋ ಅನುಮಾನ ಶುರುವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ.